ಸೊ 1 ಮಿನಿಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ನಮ್ಮದು ಹಳೆ ವಿಡಿಯೋ ನೋಡ್ತಿದ್ದೀರಾ. ಇವತ್ತು ಮೇಯ್ನಾಗಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಅದಕ್ಕೆ ಒಂದೆರಡು ಟಿಪ್ಸ್ ಕೊಡ್ತೇನೆ. ಸೊ ಮಲಬದ್ಧತೆ ಜಾಸ್ತಿ ಬರೋದು ಈ ವಯಸ್ಸಾಗಿರೋದ್ರಲ್ಲಿ ಅಂತ ಹೇಳ್ತೀವಿ, ಬಟ್ ಈಗ ಲೈಫ್ ಸ್ಟೈಲಿಂದ ತುಂಬ ಎಲ್ಲರಿಗೂ ಬರ್ತಿದೆ. ಮೇಯ್ನಾಗಿ ನಮ್ಮ ಕ್ಲಿನಿಕ್ಗೆ ನೀವು ಬಂದಾಗ ನಿಮ್ಮ ವೆಯ್ಟ್ಗೆ ಎಷ್ಟು ಬೇಕೋ ಅಷ್ಟು ನೀರಿನ ಅಂಶ ಕುಡಿಬೇಕು ಅನ್ನೋದನ್ನು ನಮ್ಮ ಹತ್ರ ತಿಳ್ಕೊಳ್ಳಿ. ಯಾಕಂದರೆ ವೆಯ್ಟ್ ಪ್ರಕಾರ ನೀವು ನೀರು ಕುಡಿದ್ರೆ ಈ ಮಲಬದ್ಧತೆಯನ್ನು ನೀವು ಸುಧಾರಿಸ್ಬೋದು. ಆಮೇಲೆ ಹೆಚ್ಚಾಗಿ ಫ್ರೂಟ್ಸು, ವೆಜಿಟೇಬಲ್ಸು ನಿಮ್ಮ ಫುಡ್ಡಲ್ಲಿ ಅಟ್ಲೀಸ್ಟ್ ಒಂದು 300 ಗ್ರಾಮ್ನಷ್ಟು ತರಕಾರಿ, ಒಂದು 150 ಗ್ರಾಮ್ನಷ್ಟು ಫ್ರೂಟ್ಸ್ನ ಖಂಡಿತವಾಗ್ಲೂ ಎಲ್ಲಾದರೂ ಅಳವಡಿಸ್ಕೊಳ್ಳಿ. ಮತ್ತು ಕೆಲವರು ತುಂಬ ಟೈಟಾಗಿ ಫ್ಯಾಟೇ ರಿಮೂವ್ ಮಾಡಿಬಿಡ್ತಾರೆ, ಝೀರೋ ಫ್ಯಾಟ್ ಮಾಡ್ತಾರೆ. ದಯವಿಟ್ಟು ಝೀರೋ ಫ್ಯಾಟ್ ಮಾಡಬೇಡಿ, ಯಾಕೆಂದರೆ ನಮ್ಮದು ಪೆರಿಸ್ಟಾಲ್ಸಿಸ್ ಅಂತ ಮೂಮೆಂಟ್ ಆಗುತ್ತೆ ದೇಹದಲ್ಲಿ. ಆ ಒಂದು ಮೂಮೆಂಟ್ಗೆ ಫ್ಯಾಟಿನ ಅಗತ್ಯ ಇರುತ್ತೆ. ಒಂದು 3 ರಿಂದ 4 ಸ್ಪೂನಷ್ಟು ಒಳ್ಳೆ ಫ್ಯಾಟ್ನ ಅಳವಡಿಸ್ಕೊಳ್ಳಿ. ತೀರಾ ಕಾನ್ಸ್ಟಿಪೇಷನ್ ಇರೋರು 1 ವಾರ ಬಿಸಿ ನೀರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಕುಡೀರಿ 1 ವಾರ. ಆಮೇಲೆ ನೀವು ಸ್ಟಾಪ್ ಮಾಡ್ಬೋದು, ಸ್ವಲ್ಪ ಅದು ಈಸ್ ಆಗುತ್ತೆ. ಸೊ ಇದೆಲ್ಲ ಫಾಲೋ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ನ ನೀವು ತಡೆಗಟ್ಬೋದು. ಅದು ಯಾಕಂದರೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಬೇರೆ ಥರ ತೊಂದರೆಗಳಾಗುತ್ತೆ. ಅದಕ್ಕೆ ಅದು ಫಸ್ಟಲ್ಲೇ ನೀವು ಅದನ್ನು ನಿವಾರಿಸ್ಕೋಬೇಕು. ಸೊ ಹೋಪ್ ಯು ಫಾಲೋ ದಿಸ್ ಟಿಪ್.